ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ ಅವರು. ಆತ್ಮೀಯರೇ, ಇಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್, ಭೀಮರಾವ್ ಅಂಬೇಡ್ಕರ್ ಅವರ ಹುಟ್ಟಿದ ದಿನ ಏಪ್ರಿಲ್ 14 ಸದಾ ಸ್ಮರಣೀಯ. ಇನ್ನು ನಮ್ಮ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ಇವತ್ತೆಲ್ಲರೂ ನಮ್ಮ ಅಂಬೇಡ್ಕರ್ ಮೂರ್ತಿಯವರಿಗೆ ಮಾಲಾರ್ಪಣೆ, ಅವರ ಭಾಷಣ, ಅವ್ರ ಮಾತುಗಳನ್ನು ಹೇಳೋರು. ನಾವು ಇಲ್ಲಿ ದಲಿತ ಪರ, ಆದಿವಾಸಿ ಪರ, ಬಿದ್ದವರ ಪರ ಅಂತ ಘೋಷಣೆಗಳನ್ನ ಮಾಡೋರು. ಇದನ್ನಂತೆ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಶುರುವಾಗಿಬಿಟ್ಟದದು. ಮಹಾನ್ ಯಾತ್ರೆಗಳು ಮಾಡೋದು, ಮತ್ತೇನು ಮಾಡೋದು. ಇವತ್ತೊಂದು ದಿವಸದ ಮಟ್ಟಿಗೆ ನಮ್ಮ ಬಾಬಾ ಸಾಹೇಬರನ್ನ ನೆನಪಿಸ್ಕೊಳ್ಳೋದು, ಅಂಬೇಡ್ಕರ್ ಅವ್ರನ್ನ ನೆನಪಿಸ್ಕೊಳ್ಳೋದು, ತಾವೇ ಅಂಬೇಡ್ಕರ್ ಅನ್ನುವಂಗೆ ವರ್ತನೆ ಮಾಡೋದು, ಇದನ್ನು ಸಾಮಾನ್ಯವಾಗಿ ಕಂಡು ಬರೋದು ದೃಶ್ಯ. ಇಲ್ಲಿ ಇವರೇನು ಸುಳ್ಳು ಮಾತಾಡ್ತಾ ಇಲ್ಲ. ಹೌದು, ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ, ನಿಶ್ಚಿತ ಮಹಾಮಾನವತಾವಾದಿ, ಭಾರತ ರತ್ನ. ನಾವು ಎಷ್ಟೋ ಈ ಶಬ್ದಗಳನ್ನು ಬಳಸಿದ್ರು ಸಹಿತ ಇದನ್ನು ಮೀರಿದಂಥವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಥವಾ ಭೀಮರಾವ್ ಅಂಬೇಡ್ಕರ್ ಅವರು. ಅವ್ರ ಬಗ್ಗೆ ನಾವು ಮೀಸಲಾತಿ ಸಲುವಾಗಿ ಸಾಕಷ್ಟು ಇವತ್ತು ಮತ್ತು ಶುರುವಾಗಿ ಅದು ಮೀಸಲಾತಿ ಸಲುವಾಗಿ ಕಾಂತರಾಜ್ ಆಯೋಗದಿರ್ಬೋದು, ಮತ್ತೊಂದಿರ್ಬೋದು, ನಮ್ಮ ಜಯಪ್ರಕಾಶ್ ಹೆಗಡೆಯವರ ಮೀಸಲಾತಿ ಇರ್ಬೋದು, ಎಲ್ಲ ರಾಜ್ಯಗಳಲ್ಲಿ ವೈವಿಧ್ಯಮಯವಂಥ ಮೀಸಲಾತಿಯನ್ನು ಕೊಟ್ಟು ನಾವು ಅಂಬೇಡ್ಕರ್ ಪರ ಅನ್ನುವಂಥ ಮಾತನ್ನು ತೋರಿಸ್ಕೊಳ್ಳೋ ಪ್ರಯತ್ನ ಎಲ್ಲ ಸರ್ಕಾರಗಳು ಮಾಡ್ತಾಯಿದ್ದಾವೆ. ಯಾಕೆಂದರೆ ದಲಿತ, ಹಿಂದುಳಿದ, ಮಹಾ ಹಿಂದುಳಿದ, ಅದರ OBC ಜೊತೆಗೆ ಆದಿವಾಸಿಗಳು ಸೇರಿದ್ರಪ್ಪ ಅಂತಂದ್ರೆ ಅದ್ರ ಮೇಲೆ ಮೈನಾರಿಟಿ ಸೇರಿದ್ರೆ ಸರ್ಕಾರ ಅವ್ರದ್ದು, ಎಲ್ಲ ಕಡೆ ಅವ್ರದ್ದು. ಇದರಲ್ಲಿ ಎರಡು ಮಾತಿಲ್ಲ. ಯಾಕಂತಂದ್ರೆ ಶೂದ್ರ ವರ್ಣ ಧನ್ಯವಾದ ಅಸ್ಪೃಶ್ಯರಿಗೆ ಮಾತ್ರ ಮೀಸಲಾತಿ ಅಂತ ಹೇಳ್ಕೊಂಡಿದ್ರು ಅಂಬೇಡ್ಕರ್ ಅವರು. ಅದು ನಮ್ಮ ರಾಜಕಾರಣಿಗಳು ತಮ್ಮ ಮನಸ್ಸಿಗೆ ಬಂದಾಗ ಅದನ್ನು ವ್ಯಾಖ್ಯಾನ ಮಾಡಿಕೊಂಡು ಇವತ್ತು ಪ್ರತಿ ಜಾತಿಗೂ ಮೀಸಲಾತಿ ಬೇಕು, ಇವತ್ತು 85-90% ಮೀಸಲಾತಿ ಕೊಡಬೇಕು ಅನ್ನುವಂತಹ ಒಂದು ವರ್ಗ ಒಂದು ಕಡೆ ಆದ್ರೆ, ಈಗಾಗಲೇ 85% ನಮ್ಮ ಜಯಪ್ರಕಾಶ್ ಹೆಗಡೆಯವರ ಈ ನಮ್ಮ ಕಾಂತರಾಜ್ ವರದಿ ಮೇಲೆ ಮಾಡಿದ್ದನ್ನು ನೋಡಿದಾಗ ಮೀಸಲಾತಿ 85 ಕೊಡಬೇಕು ಅಂತ ಹೇಳ್ತೀವಿ. ಹೇಳೋದು ಯೋಗ್ಯನ, ಅದರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ಡಿವೈಡು ಮಾಡ್ತಾಯಿದ್ದಾರೆ, ಚರ್ಚೆ ಜೋರು ನೋಡೋದು. ಕರ್ನಾಟಕದಲ್ಲಂತೂ ಈ ಜೋರ್ದಾರವಾದಂಥದ್ದು ಒಂದು ಕಡೆ ಮೀಸಲಾತಿ ಕೊಡ್ತೀವಪ್ಪ, ನಮಗೆ ಅದು ಬೇಜಾರಿಲ್ಲ, ಇನ್ನೊಮ್ಮೆ ಸರ್ವೆ ಆಗಲಿ ಅನ್ನುವಂಥ ಜನ, ಅವ್ರಿಗೆ ಒಳಗಿಂದೊಳಗೆ ಎಲ್ಲರಿಗೂ ಬೇಕಾಗಿದ್ದು ಈ ಮೀಸಲಾತಿ ಬೇಡಪ್ಪ ಅನ್ನುವಂಥದ್ದು. ಅದರಲ್ಲಿ ಎರಡು ಮಾತಿಲ್ಲ. ಇನ್ನೊಂದು ಕಡೆಗೆ ಏನಪ್ಪ ಅಂದರೆ ಎಲ್ಲರಿಗೂ ಸಿಗಬೇಕಪ್ಪ. ಕಾಂಶಿರಾಮರ ಪ್ರಕಾರ, ಸ್ವತಃ ನಮ್ಮ ಮಾಯಾವತಿ ಅವ್ರ ಪ್ರಕಾರ, ಇನ್ನುಳಿದ ನಮ್ಮ ಸಿದ್ದರಾಮಯ್ಯರ ಪ್ರಕಾರ, ದೇವರಾಜ ಅರಸರ ಪ್ರಕಾರ ಇವೆಲ್ಲ ಸಿಗಲೇಬೇಕು. ಅದಕ್ಕಾಗಿ 900 ಆಯೋಗ ವರದಿ, 108 ವರದಿಗಳು ಮಾಡಿದ್ದಾರೆ, ಎಲ್ಲರೂ ಕೊಡಬೇಕು. ಸರಿ. ಆದರೆ ಮೂಲವಾಗಿ ಅಂಬೇಡ್ಕರ್ ಅವರು ಭಾಳ ದೊಡ್ಡ ಮಾತನ್ನು ಹೇಳಿದರು. ಅವರು ಮೀಸಲಾತಿ ಕೇವಲ ಅಸ್ಪೃಶ್ಯರಿಗೆ ಮಾತ್ರ, ಯಾರು ಮುಟ್ಟಿಸ್ಕೊಳ್ಳಾರ ಜನ ಇದ್ದಾರೆ ಅವ್ರಿಗೆಪ್ಪ ಅಂತೇಳಿ. ಅವ್ರು ಯಾರಿದ್ದಾರೆ? ಬರೀ ಕೇವಲ ಜಾತಿ ಐತಿಂದನ, ಹೌದು ಜಾತಿ ಐತಿಂದ ಹೆಚ್ಚೋದಿಲ್ಲ ಅಂತಲ್ಲ, ಆದರೆ ಮುಟ್ಟಿಸ್ಕೊಳ್ಳೋದು ಲಾರಂಥ ಸತಿ ಬಂತವ್ರು ಮಾಡಿಕೊಳ್ಳ್ರಿ, ಅದು ಸರ್ವೆ ಮಾಡಿರಿ. ಜಾತಿ ನಿರ್ಣಯನಲ್ಲ, ಮುಟ್ಟಿಸಿಕೊಳ್ಳಲಾರ ಜನರು ಸರ್ವೆ ಮಾಡಿ ಅವ್ರಿಗೆ ಮೀಸಲಾತಿ ಕೊಡ್ರಿ. ಅವ್ರಿಗೆ ಆರ್ಥಿಕ ಇನ್ನುಳಿದ ವಿಷಯಗಳ ಬಗ್ಗೆ ಮೀಸಲಾತಿ ಕೊಡ್ರಿ, ಅವ್ರು ಕಲಿಯೋದಕ್ಕಾಗಲಿ ಮತ್ತದಕ್ಕಾಗಲಿ ಅಂತೇಳಿ. ಅದನ್ನು ಇವತ್ತು ಎಜುಕೇಷನ್ಗೆ ಒಂದು ಸ್ವಲ್ಪ ಉದ್ಯೋಗ ಕೊಟ್ಟಿದ್ದಾರೆ ಮೀಸಲಾತಿ.